ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಂದಿನಿ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಸ್ಟಾರ್ಟಿಂಗಲ್ಲೇ ರಾಶಿ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ. ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ವಿಶೇಷವಾದ ಪೂಜೆ ಮಾಡ್ತಿದ್ದೀವಿ. ಅದೇ ಲಕ್ಷ್ಮಿ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಹಂಗೆ ಸ್ವಲ್ಪ ಚಿಕ್ಕದಾಗಿ ಗಣೇಶ ಹೋಮನೂ ಇಟ್ಕೊಂಡಿದ್ದು. ಪೂಜೆ ಮಾಡಿದ ಪೂಜಾರಿಗಳು ತುಂಬಾ ಚೆನ್ನಾಗಿ ಮಾಡಿದ್ರು. ಏನು ವಾಯ್ಸು, ಏನು ಮಂತ್ರದ ಸ್ಪರ್ಶತೆ ಇತ್ತು ಅಂದರೆ ಕೊನೆ ಗಂಟ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವರು ಮಂಗಳೂರು ಸೈಡವರು. ಇವ್ರ ಪೂಜಾ ವಿಧಾನನೇ ಚೇಂಜು, ಬಟ್ ನಮಗೆ ಮಾತ್ರ ತುಂಬಾ ಇಷ್ಟ ಆಯಿತು ಅವ್ರು ಪೂಜೆ ಮಾಡಿದ ವಿಧಾನ. ಗಣೇಶ ಹೋಮ ಮಾಡಿದ್ರು, ಬಟ್ ಅದ್ರದ್ದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಪೂಜೆ ಕೂತಿದ್ದೆ ನಾವು. ಹಾಗಾಗಿ ಗಣೇಶ ಹೋಮದ್ದು ವೀಡಿಯೋ ಮಾಡಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಲ್ಮೋಸ್ಟ್ ಅಲ್ಲೇ ಎಲ್ಲ ನೆಂಟರು ಬಂದಿದ್ದರು. ಅದರಲ್ಲಿ ನಮ್ಮ ಮನೇಲಿ ಒಬ್ಬರು ವೀಡಿಯೋ ತೆಗೆದಿದ್ದರಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಿಕ್ತು ಅಷ್ಟೇ. ಈ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಮೊದಲೇ ನಾವು 2-3 ದಿನದಿಂದ ಕ್ಲೀನಿಂಗ್ ಅಂತ ತುಂಬಾ ಸುಸ್ತಾಗಿತ್ತು. ಪೂಜೆ ಅಂತಂದ್ರೇ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಅಂತ ಅಂತಾರೆ. ಆದರೆ ಸತ್ಯನಾರಾಯಣ ಪೂಜೆಗೆ ಏನು ಟೈಮಿಂಗ್ಸ್ ಏನಿರಲ್ಲ. ಹಾಗಾಗಿ ಊಟದ ಸಮಯಕ್ಕೆ ಅಂದರೆ 12:30ಇಂದ 1:30 ಅಷ್ಟರಲ್ಲಿ ಪೂಜೆ ಮುಗ್ದೋಗುತ್ತೆ. ಆದರೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಅವರು ಹಾಡು ಹೇಳ್ತಿದ್ರು, ಚೆನ್ನಾಗಿ ಸ್ಪರ್ಶತೆ ಕೊಡ್ತಿದ್ರು, ತುಂಬಾ ಖುಷಿ ಆಗ್ತಿತ್ತು. ಅವರು ಒಂದು ಮಂತ್ರ ಹೇಳ್ಕೊಟ್ರು. ಈ ಮಂತ್ರ ಹೇಳ್ಕೊಂಡ್ರೆ ಏನೇ ಮನಸ್ಸಲ್ಲಿ ಗೊಂದಲಗಳು, ಮನಸ್ತಾಪಗಳಿದ್ರೆ ಬೇಗನೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಆ ಮಂತ್ರ ಯಾವುದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರನ ಮನಸ್ಸಲ್ಲಿ ಒಂದು ಸಲನಾದರೂ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ಯಾವಾಗಲೂ ಎಲ್ಲರೂ ಹೇಳ್ತಾರಲ್ಲ, ಕಷ್ಟ ಬಂದಾಗ ವೆಂಕಟರಮಣ ಅಂತ ನೆನೆಸ್ಕೊತಾರೆ ಅಂತ. ಕೃಷ್ಣ, ವೆಂಕಟರಮಣ ಎಲ್ಲ ಒಂದೇ ಅಲ್ವಾ. ಹಾಗಾಗಿ ಏನೇ ಕಷ್ಟ ಬಂದರೂ ಈ ಮಂತ್ರನ ಒಂದು ಸಲ ಮನಸ್ಸಲ್ಲಿ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರನ ಮನಸಾರೆ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಎಲ್ಲ ಪೂಜೆನೂ ಅಂದರೆ ಒಂದೊಂದೇ ಲಕ್ಷ್ಮಿಗೆ ಮಂತ್ರ ಹೇಳಿಸ್ಕೊಂಡು ಕುಂಕುಮಾರ್ಚನೆ ನಮ್ಮ ಕೈಲೇ ಮಾಡಿಸಿದ್ರು. ಸತ್ಯನಾರಾಯಣ ಸ್ವಾಮಿಗೂ ಮಂತ್ರ ಹೇಳಿ ಒಂದು ಚಿಕ್ಕ ವಿಗ್ರಹ ತಂದಿದ್ರು. ಅದಕ್ಕೆ ನಾವೇನೇ ನಮ್ಮ ಕೈಯಾರನೇ ಅಭಿಷೇಕ ಮಾಡಿಸಿದ್ರು ನೋಡಿ. ಅಲ್ಲಿ ನಾನು ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದೀವಿ. ಹಂಗೇನೆ ನೈವೇದ್ಯನೂ ಅಷ್ಟೇ ನಮ್ಮ ಕೈಲೇ ಇಕ್ಕಿ ಸ್ವಾಗತ ಮಾಡೋ ಥರ ಮಾಡಿದ್ರು. ಅರ್ಪಿಸ್ಕೊ ಅಂತ ಹೇಳಿದ್ರು. ಪೂರ್ತಿ ಪೂಜೆ ವಿಧಾನ ಬೇರೆ ಥರನೇ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಮುಂದೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕವರೇಜ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ ನೋಡಿ. ಆದಮೇಲೆ ಕುತ್ಕೊಂಡು ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದ್ರು. ಅಪ್ಪ ಎಷ್ಟು ಭಕ್ತಿ ಬರುತ್ತೆ ಅಂತಂದರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರೋದ್ರಿಂದ ನಿಜವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ ಬರುತ್ತೆ. ಯಾವುದೇ ವ್ರತ ಆದ್ರೂ ನಂಬಿಕೆಯಿಂದ ಫುಲ್ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವುದೇ ದೇವರಾದ್ರೂ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಮಗೂ ಒಳ್ಳೇದಾಗಲಿ ಅಂತ ನಾವು ಮನೆಯವರೆಲ್ಲ ಸೇರಿ ಸತ್ಯನಾರಾಯಣ ಪೂಜೆನ ಮಾಡಿದ್ವು. ಈಗ ಲಾಸ್ಟು ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ನನಗಾಗಿ ಏನನ್ನು ನಾ ಬೇಳೆನು, ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಳೆನು, ಧನ ಕನಕ ಬೇಡ್ರಿ ಅಲ್ವಾ. ಆ ಪೂಜಾರಿಗಳು ಎಷ್ಟು ಸ್ಪರ್ಶತೆಯಾಗಿ ಸತ್ಯನಾರಾಯಣ ಸ್ವಾಮಿಗೆ ದೃಷ್ಟಿ ತೆಗಿಬೇಕಾದ್ರೆ ಸಾಂಗ್ ಹೇಳಿದ್ರು ಅಂತ ತುಂಬಾ ಮೈ ರೋಮಾಂಚನ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಆ ಸಾಂಗ್ಸ್ ಹೇಳ್ತಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.